ಗುರು ಬಿಗ್ ಬಾಸ್ ಸೀಸನ್ 13 ಇಲ್ಲಿ ದಿನಾಂಕ ಫಿಕ್ಸ್ ಆಯಿತು ಅಂತ ಹೇಳೋದು ಅಫಿಷಿಯಲ್ ಅಪ್ಡೇಟ್ ಬರ್ತಾ ಇದೆ. ಯಾವತ್ತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಬಿಗ್ ಬಾಸ್ ಇಲ್ಲಿ ಪ್ರೋಮೋ ಬಿಟ್ಟು ಸ್ಟಾರ್ಟಿಂಗ್ ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಇದೆ ಅಂತ ಹೇಳೋದು. 2 ಮಂತ್ಸ್ ಇಂದ ಇಲ್ಲಿ ಬಿಗ್ ಬಾಸ್ ಅವರು ಸ್ಟಾರ್ಟ್ ಆಗಿ ಈಗ ಅಗ್ನಿ ಪರೀಕ್ಷೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮುಂದುವರಿತಾ ಇದೀವಿ ಅಂತ ಹೇಳೋದು. ಆದರೆ ಅಗ್ನಿ ಪರೀಕ್ಷೆಯಿಂದ ಸೆಲೆಕ್ಟ್ ಆಗೋದು ಎಷ್ಟು ಜನ ಅಂತ ಕೇಳಿದರೆ ಬರೀ 3 ಜನ ಅಂತ ಹೇಳೋದು. 60 ಜನ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಿರೋದು ಬರೀ 3 ಜನ ಸೆಲೆಕ್ಟ್ ಆಗ್ತಿದ್ದಾರೆ. ಎಷ್ಟು ಟಫ್ ಫೈಟ್ ಇದೆ ಇಲ್ಲಿ ಅಗ್ನಿ ಪರೀಕ್ಷೆ ಇದೆ ಅಂತ ನೀವು ಲೆಕ್ಕಾಚಾರ ಹಾಕೋಬಹುದು. ಅಲ್ಲಿಂದ ಬರೀ 3 ಜನ ಹೋಗ್ತಾರೆ ಅಂತ ಹೇಳಿದ್ರೆ ಬೇರೆ ಇನ್ನು ಡೈರೆಕ್ಟ್ ಆಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋರು ಇನ್ನು ಎಷ್ಟು ಜನ ಬರ್ತಾರೆ ಅಂತ ಲೆಕ್ಕ ಹೇಳಕ್ಕೆ ಆಗ್ತದೆ. ಯಾಕಂದ್ರೆ ಈ ಸೀಸನ್ ಸಖತ್ ಅನ್ಪ್ರೆಡಿಕ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಈಗ ಏನಪ್ಪ ಅಪ್ಡೇಟ್ಗಳು ಬರ್ತಾಯಿದೆ ಅಂತ ಹೇಳಿದ್ರೆ ಅಫಿಷಿಯಲ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಲಾಂಚ್ ಆಗ್ತಾಯಿದೆ ಸೆಪ್ಟೆಂಬರ್ 6ನೇ ತಾರೀಕು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಖತ್ತಾಗಿರುವಂಥ ಅಪ್ಡೇಟ್ಗಳು ಬಂದಿತ್ತು. ಬೇಗನೆ ಸ್ಟಾರ್ಟ್ ಆಗ್ತಿದೆ ಈ ಸೀಸನ್ ಅಂತ. ಹೌದು, ಬೇಗನೆ ಸ್ಟಾರ್ಟ್ ಆಗ್ತಿದೆ. ಸೆಪ್ಟೆಂಬರ್ 6ನೇ ತಾರೀಕು ಇಲ್ಲಿ ಬೇಗ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಅಂತ ಹೇಳ್ಬೋದು. ಇದು ಸುದೀಪ್ ಅವರು ಸಖತ್ತಾಗಿ ಒಂದು ಪ್ರೋಮೋ ಕೂಡ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅಂತ ಹೇಳೋದು. ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸಖತ್ ಪೈಲಟ್ ಆಗಿ ಇಲ್ಲಿ ಬಿಗ್ ಬಾಸ್ ಸುದೀಪ್ ಅವರು ಕಾಣಿಸ್ಕೊಂಡ್ರೆ ಕಂಟೆಸ್ಟೆಂಟ್ಗಳನ್ನ ಇಲ್ಲಿ ಪ್ಯಾಸೆಂಜರ್ಸ್ ಥರ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿದೆ ಅಂತ ಹೇಳ್ಬೋದು. ಅಗ್ನಿ ಪರೀಕ್ಷೆಯಲ್ಲಿ ಯಾರು ಇಲ್ಲಿ ಬಿಗ್ ಬಾಸ್ ಮನೆಗೆ ಕಾಲಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸಖತ್ ಕಾಂಪಿಟೇಷನ್ ನಡೀತಾ ಇದೆ ಅಂತ ಹೇಳ್ಬೋದು. ಬೇರೆ ಅಷ್ಟು ಜನದಲ್ಲಿ ಬರೀ 3 ಜನ ಗೆದ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಅಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಬರುವಂಥ ಕಂಟೆಸ್ಟೆಂಟ್ಗಳಿಗಿಂತ ಇವರು ಆಳು ಸ್ವಲ್ಪ ಸೆಟಲ್ ಆಗಿರ್ತಾರೆ ಬಿಗ್ ಬಾಸ್ ಮನೆ ಥರನೇ ಅಂತ ಹೇಳ್ಬೋದು. ಆದರೆ ಬಿಗ್ ಬಾಸ್ ಬೇರೆ ಒಳಗೇನೆ ಇರಬೇಕು. ಅದರಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟು ಚೆನ್ನಾಗಿ ಮಾಡ್ಕೊಂಡು ಬಂದರೆ ಕಾಣಿದ್ರೆ ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಯಾರು ಬರ್ತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.